ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶಿವ, ಎಲ್ಲರೂ ಹೋಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೋಡಿ, ಜೇನು ಬಿಡಿಸೋಣ ಅಂತ, ಜೇನು ಕೀಳೋಣ ಅಂತ ಬಂದಿದ್ದೀವಿ. ಊರಿಗೆ ಬಂದಿದ್ವಲ್ಲ, ಆವಾಗ ಜೇನಿದೆ ಅಂತ ಹೇಳಿದ್ರು. ನೋಡಿ, ನೋಡ್ತಾ ಇದ್ದೀರಾ, ಜೇನು ಕೀಳೋಣ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ, ನೀವು ನೋಡಿ. ತುಂಬ ಸ್ವಲ್ಪ ದೊಡ್ಡದಾಗಿದೆ ಜೇನು. ನೋಡಿ, ಕೊಂಬು ಜೇನು ಅಂತಾರೆ ಇದಕ್ಕೆ. ಇದು ಆ್ಯಕ್ಚುಲಿ ಸೈಜ್ ಇರೋದಿಲ್ಲ, ತುಂಬ ಹಳೆ ಜೇನಿದು, ತುಂಬ ದಿವಸ ಆಗಿದೆ ಇಟ್ಟು. ನೋಡಿ, ಹುಳ ನೋಡಿ ಎಷ್ಟೊಂದಿದ್ದಾವೆ. ಝೂಮ್ ಮಾಡಿ ನೋಡಿಸ್ತೀನಿ ರೀ ನಿಮಗೆ. ಹುಳ ಯಾವ ಥರ ಒಂದು ಪಕ್ಕದಲ್ಲೊಂದು ಯಾವ ಥರ ಇದೆ ಅಂತ. ಹುಳ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಲಿ ಅಂತಲೇ ಹತ್ತಿರದಿಂದ ಇನ್ನೂ ಹತ್ತಿರ ಹೋಗಿ ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹುಳ. ನೋಡಿ, ನೋಡಿ, ಇನ್ನೂ ಝೂಮ್ ಮಾಡಿ ನೋಡ್ತೀನಿ. ತುಂಬ ದೊಡ್ಡದಾಗಿದೆ ಜೇನು. ಊರಿಗೆ ಬಂದಿದ್ವಲ್ಲ, ಜೇನಿದೆ ಅಂತ ಹೇಳಿದ್ರು. ಹಂಗೆ ಕೀಳೋಣ ಅಂತ ಬಂದ್ವಿ. ನೋಡಿ ಯಾವ ಥರ ಕಾಣ್ತಾ ಇದೆ. ನೋಡಿ, ಹುಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹುಳೆಲ್ಲ ತುಂಬ ಒಳ್ಳೇದು ಇದು ಕೊಂಬು ಜೇನು. ಮಕ್ಕಳಿಗೆ ಕೆಮ್ಮಿಗೆ ಕೊಡ್ತಾರೆ. ಇವಾಗಲೂ ಕೊಡ್ತಾರೆ ಹಳ್ಳಿ ಕಡೆ ಎಲ್ಲ. ಹಳ್ಳೀಲಿ ಇರೋರು ಗೊತ್ತಿರುತ್ತೆ. ನೋಡಿ, ಕಿತ್ತಿದ್ದಾಯಿತು. ತುಂಬ ಚೆನ್ನಾಗಿದೆ, ಒಳ್ಳೆ ತುಪ್ಪ ಇದೆ ಇದರಲ್ಲಿ. ನೋಡಿ, ರೇಡೆ ನೋಡಿ ಎಷ್ಟಾಗಲೇ ಇದೆ ತುಪ್ಪ. ನೋಡಿ ಫ್ರೆಂಡ್ಸ್, ಈ ಥರ ಇತ್ತು ಕಿತ್ತಿದ್ದಾದ್ಮೇಲೆ. ನೋಡಿ ಶಿವ, ಒಳ್ಳೆ ತುಪ್ಪ ಇದೆ. ಕಡಿಮೆ ಅಂದರೂ ಅರ್ಧ ಲೀಟ್ರ್ ಮೇಲೆ ತುಪ್ಪ ಇದೆ ಇದರಲ್ಲಿ. ಪ್ಯೂರ್ ನೋಡಿ, ಅಲ್ಲೇ ಕಿತ್ಕೊಂಬಂದು ಹಂಗೆ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ತುಂಬ ಚೆನ್ನಾಗಿದೆ. ಬೇಡ ನೋಡಿರಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಇದೇ ಥರ. ಥ್ಯಾಂಕ್ ಯು.